ಹಣದ ಒತ್ತಾಯ ಮಾಡುವುದರ ಜೊತೆಗೆ ಅತ್ಯಂತ ಹೀನಾಯವಾಗಿ ಇವತ್ತೊಂದು ದಿವಸ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರು ಆಂಧ್ರ ಕೆಲವು ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಗೊಳ್ತೀವಿ. ಯಾಕಂದರೆ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ, ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅಲ್ಲರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಸರ್, ಮುನಿರತ್ನವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿಯವರ ಬಂಧನ ಜೊತೆ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆಗೆ ಆರೋಪ. ನೋಡಿ, ಒಂದಕ್ಕೊಂದೂ ಟ್ಯಾಗ್ ಹಾಕೋಕೆ ಹೋಗಬೇಡಿ. ಚೆನ್ನಾರೆಡ್ಡಿ ಅವ್ರದ್ದು ಆಗಿದೆ. ಯಾವಾಗ ಚೆನ್ನಾರೆಡ್ಡಿ ಅವ್ರದ್ದು ಅದರಲ್ಲಿ ಏನೂ ಪಾತ್ರ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನೋಡಿ, ಯತ್ನಾಳ್ ಅವ್ರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಎಲ್ಲದಕ್ಕೂ ಒಂದು ಮಿತಿ ಇದೆ. ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ರೀತಿ ಅಸಭ್ಯ ರೀತಿಯಿಂದ ಯಾರ್ದು ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ಯತ್ನಾಳ್ ಅವ್ರದನ್ನು ಇಲ್ಲಿಗೆ ನಿಲ್ಲಿಸಬೇಕಿದು. ಈ ರೀತಿ ಮಾತಾಡುವಂಥದ್ದು ಅದು ಸರಿಯಲ್ಲ. ಇವತ್ತೊಂದು ದಿವಸ ವೈಯಕ್ತಿಕವಾಗಿ ಇವತ್ತೊಂದು ದಿವಸ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ. ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ. ಯತ್ನಾಳ್ ಅವ್ರ ಮನೆತನದಲ್ಲೂ ಕೂಡ ಇದು ಸಂಸ್ಕೃತಿ ಅಲ್ಲ. ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ದೀವಿ. ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ಇವತ್ತೊಂದು ದಿವಸ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರು ಆಂಧ್ರ ಕೆಲವು ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಗೊಳ್ತೀವಿ. ಯಾಕಂದರೆ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ, ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅಲ್ಲರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಸರ್, ಮುನಿರತ್ನವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿಯವರ ಬಂಧನ ಜೊತೆ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆಗೆ ಆರೋಪ. ನೋಡಿ, ಒಂದಕ್ಕೊಂದೂ ಟ್ಯಾಗ್ ಹಾಕೋಕೆ ಹೋಗಬೇಡಿ. ಚೆನ್ನಾರೆಡ್ಡಿ ಅವ್ರದ್ದು ಆಗಿದೆ. ಯಾವಾಗ ಚೆನ್ನಾರೆಡ್ಡಿ ಅವ್ರದ್ದು ಅದರಲ್ಲಿ ಏನೂ ಪಾತ್ರ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನೋಡಿ, ಯತ್ನಾಳ್ ಅವ್ರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಎಲ್ಲದಕ್ಕೂ ಒಂದು ಮಿತಿ ಇದೆ. ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ರೀತಿ ಅಸಭ್ಯ ರೀತಿಯಿಂದ ಯಾರ್ದು ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ಯತ್ನಾಳ್ ಅವ್ರದನ್ನು ಇಲ್ಲಿಗೆ ನಿಲ್ಲಿಸಬೇಕಿದು. ಈ ರೀತಿ ಮಾತಾಡುವಂಥದ್ದು ಅದು ಸರಿಯಲ್ಲ. ಇವತ್ತೊಂದು ದಿವಸ ವೈಯಕ್ತಿಕವಾಗಿ ಇವತ್ತೊಂದು ದಿವಸ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ. ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ. ಯತ್ನಾಳ್ ಅವ್ರ ಮನೆತನದಲ್ಲೂ ಕೂಡ ಇದು ಸಂಸ್ಕೃತಿ ಅಲ್ಲ. ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ದೀವಿ. ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ಇವತ್ತೊಂದು ದಿವಸ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರು ಆಂಧ್ರ ಕೆಲವು ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಗೊಳ್ತೀವಿ. ಯಾಕಂದರೆ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ.
ಹೆಣ್ಣುಮಕ್ಕಳ ವಿಷಯದಲ್ಲಿ ಕೂಡ ನಾನು ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕೆ ನಾನು ನೋಡಿಲ್ಲ, ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅಲ್ಲರವರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಸರ್, ಮುನಿರತ್ನವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿ ಅವರ ಬಂಧನ ಸಹಿತ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆಗೆ ಆರೋಪ. ನೋಡಿ, ಒಂದಕ್ಕೊಂದೂ ಟ್ಯಾಗ್ ಹಾಕೋಕೆ ಹೋಗಬೇಡಿ. ಚೆನ್ನಾರೆಡ್ಡಿ ಅವ್ರದ್ದಾಗಿದೆ ಯಾವಾಗ? ಚೆನ್ನಾರೆಡ್ಡಿ ಅವ್ರದ್ದು ಅದರಲ್ಲಿ ಏನೂ ಪಾತ್ರ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ. ಸರ್, ಯತ್ನಾಳ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನೋಡಿ, ಯತ್ನಾಳ್ ಅವ್ರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಎಲ್ಲದಕ್ಕೂ ಒಂದು ಮಿತಿ ಇದೆ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ರೀತಿ ಅಸಭ್ಯ ರೀತಿಯಿಂದ ಯಾರ್ದು ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ಯತ್ನಾಳ್ ಅವ್ರನ್ನ ಇಲ್ಲಿಗೆ ನಿಲ್ಲಿಸ್ಬೇಕಿದು. ಈ ರೀತಿ ಮಾತಾಡುವಂಥದ್ದು ಅದು ಸರಿಯಲ್ಲ. ಇವತ್ತೊಂದು ದಿವಸ ವೈಯಕ್ತಿಕವಾಗಿ ಇವತ್ತೊಂದು ದಿವಸ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ, ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ. ಯತ್ನಾಳ್ ಅವ್ರ ಮನೆತನದ್ದು ಕೂಡ ಇದು ಸಂಸ್ಕೃತಿ ಅಲ್ಲ. ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ. ಹಣದ ಒತ್ತಾಯ ಮಾಡುವುದ್ರ ಜೊತೆಗೆ ಅತ್ಯಂತ ಹೀನಾಯವಾಗಿ ಇವತ್ತೊಂದು ದಿವಸ ಅಸಭ್ಯ ರೀತಿಯಿಂದ, ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಅವ್ರನ್ನ ಬಂಧಿಸಿದ್ದಾರೆ. ಈಗ ಅವರು ಆಂಧ್ರ ಕೆಲವು ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ. ತನಿಖೆ ಆಗ್ತದೆ. ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈಗೊಳ್ತೀವಿ. ಯಾಕಂದ್ರಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ. ಹೆಣ್ಣುಮಕ್ಕಳ ವಿಷಯದಲ್ಲಿ ಕೂಡ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ, ಯಾಕೆ ನಾನು ನೋಡಿಲ್ಲ, ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ. ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅಲ್ಲರವರು ಒಬ್ಬ ಜನಪ್ರತಿನಿಧಿಯಾಗಿ ಇಂಥ ಕೆಲಸ ಮಾಡುವಂಥದ್ದಲ್ಲ. ಸರ್, ಮುನಿರತ್ನವರ ಯಾವ ರೀತಿ ಬಂಧನ ಆಗಿದೆ, ಚೆನ್ನಾರೆಡ್ಡಿ ಅವರ ಬಂಧನ ಸಹಿತ ವಿಳಂಬ ಆಗ್ತಾ ಇದೆ ಅಂತೇಳಿ ದಲಿತ ಸಂಘಟನೆಗೆ ಆರೋಪ. ನೋಡಿ, ಒಂದಕ್ಕೊಂದೂ ಟ್ಯಾಗ್ ಹಾಕೋಕೆ ಹೋಗಬೇಡಿ. ಚೆನ್ನಾರೆಡ್ಡಿ ಅವ್ರದ್ದಾಗಿದೆ ಯಾವಾಗ? ಚೆನ್ನಾರೆಡ್ಡಿ ಅವ್ರದ್ದು ಅದರಲ್ಲಿ ಏನೂ ಪಾತ್ರ ಇಲ್ಲ. ಇಲ್ಲಿ ಸಾಕ್ಷಿ ಸಮೇತ ಇಲ್ಲಿದೆ. ಸರ್, ಯತ್ನಾಳ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನೋಡಿ, ಯತ್ನಾಳ್ ಅವ್ರಿಗೆ ಸ್ವಲ್ಪ ಬಾಯಿ ಮೇಲೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಎಲ್ಲದಕ್ಕೂ ಒಂದು ಮಿತಿ ಇದೆ, ಎಲ್ಲದಕ್ಕೂ ಒಂದು ಮಿತಿ ಇದೆ. ಈ ರೀತಿ ಅಸಭ್ಯ ರೀತಿಯಿಂದ ಯಾರ್ದು ತಾಯಿ ತಂದೆ ಬಗ್ಗೆ ಯಾರಿಗೆ ಹುಟ್ಟಿದ್ದಾರೆ ಅಂಥವು ಮಾತಾಡುವಂಥದ್ದು ಬದು ಶೋಭೆ ತರುವಂಥ ಕೆಲಸ ಅಲ್ಲ. ಇದು ಯತ್ನಾಳ್ ಅವ್ರನ್ನ ಇಲ್ಲಿಗೆ ನಿಲ್ಲಿಸ್ಬೇಕಿದು. ಈ ರೀತಿ ಮಾತಾಡುವಂಥದ್ದು ಅದು ಸರಿಯಲ್ಲ. ಇವತ್ತೊಂದು ದಿವಸ ವೈಯಕ್ತಿಕವಾಗಿ ಇವತ್ತೊಂದು ದಿವಸ ಮಾತಾಡುವಂಥದ್ದು ಇದು ನಮ್ಮ ಸಂಸ್ಕೃತಿ ಅಲ್ಲ, ವಿಜಯಪುರ ಜಿಲ್ಲೆಯ ಸಂಸ್ಕೃತಿ ಅಲ್ಲ. ಯತ್ನಾಳ್ ಅವ್ರ ಮನೆತನದ್ದು ಕೂಡ ಇದು ಸಂಸ್ಕೃತಿ ಅಲ್ಲ. ಮತ್ತು ಇದನ್ನು ನಾವು ಭಾಳ ಗಂಭೀರವಾಗಿ ಪಕ್ಷ ನಾವು ತೊಗೊಂಡಿದ್ವಿ.